ತನ್ನ ನಿಸರ್ಗ ರಮಣೀಯತೆಯಿಂದ, ಪ್ರಕೃತಿ ಸೌಂದರ್ಯದಿಂದ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುವ ಸುಂದರ ಊರು ಮರವಂತೆ. ಶ್ರೀ ವರಾಹಸ್ವಾಮಿ, ಗಂಗಾಧರೇಶ್ವರ, ರಾಮ ಮಂದಿರ, ಚಿತ್ತೇರಿ ಮಹಾಗಣಪತಿ ಇವು ಇಲ್ಲಿನ ಪ್ರಮುಖ ಆರಾಧನಾ ಸ್ಥಳಗಳು. ಈ ಊರಿನ ಹೃದಯ ಭಾಗದಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ವಿರಾಜಮಾನವಾಗಿ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತಣಿಸಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಇಂದು ಪ್ರತಿಭಾ ಪುರಸ್ಕಾರದ ಸಂಭ್ರಮದಲ್ಲಿದೆ. ಇಲ್ಲಿನ ಶಾಲಾ ಚಟುವಟಿಕೆಗಳು ಮಕ್ಕಳ ಅಸೆಂಬ್ಲಿಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ವಾರ್ತೆ ಓದುವುದು, ಸಂವಿಧಾನದ ಪೀಠಿಕೆಯನ್ನು ಹೇಳಿಸುವುದು, ಅಲ್ಲದೆ ಶಿಸ್ತುಬದ್ಧ ಜೀವನ ಹೇಗೆ ರೂಪಿಸುವುದು ಎಂಬುದರ ಕುರಿತು ತಿಳಿಸಲಾಗುತ್ತದೆ. ತರಗತಿ ಚಟುವಟಿಕೆಗಳು ಶಾಲಾ ಜೀವನದ ಪ್ರಮುಖ ಭಾಗ. ಕರಿಹಲಕೆ ಕಪ್ಪು, ಆದರೆ ಅದು ಅದೆಷ್ಟೋ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯತ್ತಿನ ಬೆಳ್ಳಿ ಪರದೆ. ತಂತ್ರಜ್ಞಾನಾಧಾರಿತವಾಗಿ ವಿಷಯಗಳನ್ನು ತಿಳಿಸಿಕೊಡುವ ಶಿಕ್ಷಕರ ತಂಡವೇ ಇಲ್ಲಿದೆ ಎಂಬುದು ಹೆಮ್ಮೆಯ ವಿಚಾರ. ಮಧ್ಯಾಹ್ನದ ಬಿಸಿಯೂಟ ಬಹಳ ಶಿಸ್ತುಬದ್ಧವಾಗಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಕುಳಿತು ಊಟ ಮಾಡುವ ವ್ಯವಸ್ಥೆ ಇಲ್ಲಿದೆ. ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ವಿದ್ಯಾರ್ಥಿಗಳಿಗೆ ಅಡುಗೆ ಸಿಬ್ಬಂದಿಗಳು ಊಟವನ್ನು ಸಿದ್ಧಪಡಿಸುತ್ತಾರೆ. ಶಾಲಾ ಕೈದೋಟ, ವಿಜ್ಞಾನ ಪ್ರಯೋಗ, ಕ್ವಿಜ್, NMMS ತರಗತಿ, ಕಂಪ್ಯೂಟರ್ ತರಬೇತಿ ಅಲ್ಲದೆ ಹಲವಾರು ಚಟುವಟಿಕೆಗಳು ಈ ಶಾಲೆಯಲ್ಲಿ ಸಕ್ರಿಯವಾಗಿ ನಡೆದುಕೊಂಡು ಬಂದಿದೆ. ಬೈಂದೂರು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿರುತ್ತಾರೆ. NMMS ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದು ಸಂತಸದ ವಿಷಯ. ಪ್ರತಿಭಾ ಕಾರಂಜಿಯಲ್ಲಿ ಬಹುಮಾನವನ್ನು ಪಡೆದಿರುವುದು, ಬೈಂದೂರು ಉತ್ಸವದ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿರುವುದು ಈ ವಿದ್ಯಾಸಂಸ್ಥೆಗೆ ಹೆಮ್ಮೆಯ ವಿಚಾರಗಳು. ಈ ಶೈಕ್ಷಣಿಕ ಸಾಲಿನಲ್ಲಿ ಈ ವಿದ್ಯಾಸಂಸ್ಥೆಗೆ ಹರಿದು ಬಂದಿರುವ ಕೊಡುಗೆಗಳು ಅಪಾರ. ಉಚಿತ ಸಮವಸ್ತ್ರ, ಕೊಡೆ, ಉಚಿತ ನೋಟ್ ಪುಸ್ತಕ, ID ಕಾರ್ಡ್, ಬೆಲ್ಟ್, ಸೋಲಾರ್ ಬೆಳಕಿನ ವ್ಯವಸ್ಥೆ, CC ಕ್ಯಾಮೆರಾ, ಶುದ್ಧ ಕುಡಿಯುವ ನೀರಿನ ಘಟಕ, ಹೀಗೆ ಹಲವಾರು ಕೊಡುಗೆಗಳು ಹರಿದು ಬಂದಿದೆ. ಉತ್ತಮ ಶಿಕ್ಷಣವನ್ನು ನೀಡುವ ಸರ್ವ ಪ್ರಯತ್ನವನ್ನು ಈ ವಿದ್ಯಾಸಂಸ್ಥೆ ಮಾಡುತ್ತದೆ. ಉತ್ತಮ ಶಿಕ್ಷಣವನ್ನು ಈ ಭಾಗದ ವಿದ್ಯಾರ್ಥಿಗಳಿಗೆ ಸದಾ ನೀಡುತ್ತದೆ.